ಯಾರು ಸಿನಿಮಾ ರಂಗಕ್ಕೆ ಬರೋದಕ್ಕೆ ಸ್ಫೂರ್ತಿ ಮಲೈಕಾ ಅವರಿಗೆ? ಟಿವಿ ಶೋಸ್, ಸಿನಿಮಾಗಳು, ಹ್ಮ್. ಯಾರು ಅವರು ಇವರು ಅಂತ ಇಲ್ಲ. ಒಂಥರ ಹುಚ್ಚಿ ನಾನು ಸಿನಿಮಾದ. ಇವಾಗೂ ಅಷ್ಟೇ, ನೀವು ಬರೋಕ್ಕಿಂತ ಮುಂಚೆ ಸಿನಿಮಾ ನೋಡ್ತಿದ್ದೆ. 24x7 ಸಿನಿಮಾನೇ ನೋಡ್ತಿರ್ತೀನಿ, ಎಲ್ಲ ಲ್ಯಾಂಗ್ವೇಜ್ ಸಿನಿಮಾ ನೋಡ್ತೀನಿ. ನನ್ಗೆ ಏನ್ ಕಲಿಬೋದು ಕಲಿತೀನಿ. ಅದೊಂಥರ ಒಳಗಿಂದ ಗ್ರಜ್ಜಿತ್ತು ಅನ್ಸುತ್ತೆ, ನಾನು ಮಾಡ್ಲೇಬೇಕು, ನಾನು ಹೀರೋಯಿನ್ ಆಗ್ಬೇಕು ಅಂತ. ಬಟ್ ಇವಾಗ ಇನ್ಸ್ಪಿರೇಷನ್ ಅಂತ ತಗೊಂಡ್ರೆ ನನಗೆ ಯಶ್ ಸರ್ ಮತ್ತೆ ರಾಧಿಕಾ ಪಂಡಿತ್ ಮತ್ತೆ ನನ್ ಫಾರ್ ಎವರ್ ನಾನು ಅವ್ರ ಫ್ಯಾನ್. ಅದು ಎಲ್ಲ ಕಡೆನೂ ಹೇಳ್ಕೊಂಡ್ಬಿಟ್ಟಿದ್ದೀನಿ ನಾನು. ಸೊ ನಂಗೆ ಅವ್ರ ಇನ್ಸ್ಪಿರೇಷನ್ ಅಂತ ಅನ್ಸುತ್ತೆ. ಯಾಕಂದ್ರೆ ಅವ್ರು ಬಂದಿರೋ ರೀತಿ, ಅವ್ರ ವ್ಯಕ್ತಿತ್ವ, ಅವ್ನ್ ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ಕೊಂಡಿದ್ದೆ ಇರುವಾಗ. ಸೊ ಅದನ್ನೆಲ್ಲ ನೋಡಿದ್ರೆ ನಮಗೂ. ಆಮೇಲೆ ಫಸ್ಟ್ ಆಫ್ ಆಲ್ ವೀಕೆಂಡ್ ವಿತ್ ರಮೇಶ್ ಅವ್ರ ಎಪಿಸೋಡ್ ನೀವು ಯಾರಿಗಾದ್ರೂ ಕೇಳಿ ಅದೊಂಥರ ಪಾಸಿಟಿವ್ ಅನ್ಸುತ್ತೆ. ಸೊ ಅವರೇ ಇನ್ಸ್ಪಿರೇಷನ್ ಅಂತ ಅನ್ಸುತ್ತೆ. ಯಶೋರೊಟ್ಟಿಗೆ ಆಕ್ಟ್ ಮಾಡುವಂತ ಚಾನ್ಸ್ ಸಿಕ್ಕಿದ್ರೆ ಡೈಲಾಗು ಬೇಡ, ಪಕ್ಕದಲ್ಲಿ ನಿಲ್ಸಿದ್ರು ಸಾಕು, ನಾನು ಸುಮ್ಮನೆ ನಿಂತ್ಕೊಂತೀನಿ. ಯಾವ ಕ್ಯಾರೆಕ್ಟರ್ ಮಾಡ್ತೀರಾ? ಯಾವ್ದಾದ್ರೂ ಪರವಾಗಿಲ್ಲ. ತಂಗಿ ಕ್ಯಾರೆಕ್ಟರ್ ಕೊಡ್ತೀರಾ ಡನ್, ಹೀರೋಯಿನ್ ಕೊಡ್ತೀರಾ ಡನ್, ಹೀರೋಯಿನ್ ಕೊಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ. ಎನಿ ಕ್ಯಾರೆಕ್ಟರ್ ಅವ್ರ ಜೊತೆ ನಾನು ಮಾಡಕ್ ರೆಡಿ, ಎವರ್ ರೆಡಿ. ಇವಾಗ ಕರೆದ್ರು ಹೊಟ್ಟೋಗ್ತೀನಿ. ಅಂದ್ರೆ ಅಷ್ಟು ನನ್ಗೆ ಇದಿದೆ ಅಂತ ಹೇಳಿದೆ ಅಷ್ಟೇ. ಓಕೆ, ಈಗ ಅಯ್ಯೋ ಶಿವನೇ ಅಂತೂ ಸಾಕಷ್ಟು ಸದ್ದು ಮಾಡಿದೆ. ಸೊ ಮುಂದಿನ ದಿನಗಳಲ್ಲಿ ಯಾವ ತರದ ಸಾಂಗ್ಸ್ ಏನಾದ್ರು ಇದೆಯಾ ಇನ್ನೂ ನೋಡುವಂತದ್ದು ನಿಮ್ಮ ಮತ್ತೆ ಜೈದ್ ಅವರ ಕಾಂಬಿನೇಷನ್ ಅಲ್ಲಿ ಅಂತ? ಇಲ್ಲ, ಸಾಂಗ್ಸ್ ಎಲ್ಲ ಮುಗೀತು ಅನ್ಸುತ್ತೆ. ಮೋಸ್ಟ್ಲಿ ಇವಾಗ ರಚಿತಾ ಮ್ಯಾಮ್ ಮತ್ತೆ ಅವ್ರದ್ದು ಒಂದ್ ಸಾಂಗ್, ಅದು ತುಂಬಾ ಚೆನ್ನಾಗಿದೆ ಸಾಂಗ್, ಎಕ್ಸ್ಟ್ರೀಮ್ಲಿ ಬ್ಯೂಟಿಫುಲ್. ನನ್ಗನ್ಸುತ್ತೆ ಅಯ್ಯೋ ಶಿವನೇ ಬೀಟ್ ಮಾಡುತ್ತೆ ಅದು ಅಂತ. ಅಷ್ಟು ಚೆನ್ನಾಗಿದೆ ಸಾಂಗು, ಕೇಳಕ್ಕೆ ಇಂಪಾಗಿದೆ. ಅದ್ ಬಿಟ್ರೆ ಆಲ್ಮೋಸ್ಟ್ ಎಲ್ಲ ಸಾಂಗ್ಸ್ ಮುಗೀತು ಅನ್ಸುತ್ತೆ. ನಂದ್ ಒಂದ್ ಸಾಂಗು, ಅವ್ರದ್ದೊಂದ್ ಸಾಂಗು, ಸಾಕಲ್ವಾ 4 ಸಾಂಗು. ಸಿನಿಮಾ ನೋಡ್ಲಿ, ಸಾಂಗ್ಸ್ ಗಳಷ್ಟೇ ಸಾಕು ಅಂತ ಅನ್ಸುತ್ತೆ. ನೆಕ್ಸ್ಟ್ ಮಲೈಕಾ ಅವರ ಬ್ಯೂಟಿ ಸೀಕ್ರೆಟ್ ಏನು ಅಂತ ಅನ್ಕೊಂಡೆ. ಏನಕ್ಕೆ ಈ ಪ್ರಶ್ನೆ ಬಂದಿಲ್ಲ ಅಂತ. ಯಾವ್ದಾದ್ರು ಇಂಟರ್ವ್ಯೂ ಫಸ್ಟ್ ಕೇಳೋ ಪ್ರಶ್ನೆನೇ ಇವ್ರಿದು ಅಲ್ವಾ? ಅಂದ್ರೆ ನನ್ನ ಇಂಟರ್ವ್ಯೂ ನೋಡಿದೀರಾ ಅಂತ? ನೋಡಿದೀನಿ. ನೋಡ್ದೆ ಹೇಗೆ ನೋಡಿದೀನಿ. ಬ್ಯೂಟಿ ಸೀಕ್ರೆಟ್ ಏನು, ಏನ್ ಮಾಡ್ಕೋತೀರಾ ಸ್ಕಿನ್ ಕೇರ್ಗೆ ನಾನು ನೋಡಿದೀನಿ. ಬ್ಯೂಟಿ ಸೀಕ್ರೆಟ್ ಏನು, ಹೆರಿಡಿಟಿ ಫಸ್ಟ್ ಮೇಜರ್. ನಮ್ಮಪ್ಪ ಹೆರಿಡಿಟಿ ಬಿಟ್ರೆ ತುಂಬಾ ಖುಷಿಯಾಗಿ ಇರೋದು ಮ್ಯಾಟರ್ ಆಗುತ್ತೆ. ಅದ್ರ ಜೊತೆಗೆ ಸ್ಕಿನ್ ಕೇರ್ ಮಾಡ್ಲೇಬೇಕು. ಎಷ್ಟೇ ಖುಷಿಯಾಗಿದ್ರು ನೀಟಾಗಿ ಸನ್ಸ್ಕ್ರೀನ್, ಟೈಮ್ ಮುಖ ತೊಳ್ಕೊಬೇಕು ಅಷ್ಟೇ. ನೀಟಾಗಿ ತಿನ್ಬೇಕು. ಬಟ್ ಹಂಗೆಲ್ಲ ಉಲ್ಟಾ ಮಾಡ್ತೀನಿ ನಾನು. ಎಲ್ಲ ಜಂಕ್ ತಿಂತೀನಿ, ಐಸ್ ಕ್ರೀಮ್ ತಿಂತೀನಿ, ಚಾಕ್ಲೇಟ್ ತಿಂತೀನಿ. ಬಟ್ ಒಂದೊಂದ್ಸತಿ ಮೇಂಟೈನ್ ಮಾಡ್ಬೇಕಾಗುತ್ತೆ. ಓಕೆ, ನಿಮ್ಮ ಸ್ಕಿನ್ ಟೈಪ್ ಯಾವುದು? ಹಾಗೇನೆ ಅದಕ್ಕೆ ತಕ್ಕಂಗೆ ಈಗ ಯಾವ ತರದ ಪ್ರಿಕಾಷನ್ಸ್ ಅನ್ನ ತಗೊಂಡ್ತೀರಾ? ತುಂಬಾ ಡ್ರೈ ಸ್ಕಿನ್ ನಂದು, ಸಿಕ್ಕಾಬಡೆ ಡ್ರೈ ಸ್ಕಿನ್. ಇವಾಗ ವಿಂಟರ್ ಏನಾದ್ರು ಬಂದ್ಬಿಟ್ರೆ ಪೀಲ್ ಆಗಕ್ ಸ್ಟಾರ್ಟ್ ಆಗೋದು ಸ್ಕಿನ್, ಅಷ್ಟು ಡ್ರೈ ನಂದು. ಏನಿಲ್ಲ, ಬೆಳಗ್ಗೆ ಎದ್ದ ತಕ್ಷಣ ಮುಖ ತೊಳ್ಕೊಂಡು, ಮನೇಲಿದ್ರೆ ಏನು ಹಚ್ಕೊಳ್ಳಲ್ಲ, ಸನ್ಸ್ಕ್ರೀನ್ ಹಚ್ಕೊಳ್ಳಲ್ಲ, ಏನು ಹಚ್ಕೊಳ್ಳಲ್ಲ. ಬಟ್ ನೀರ್ ಜಾಸ್ತಿ ಕುಡಿತೀನಿ. ನೀರ್ ಬೇಕೇ ಬೇಕು ನಂಗೆ. ಅಂದ್ರೆ ಒಂದ್ ಬಾಟಲ್ ಇಟ್ಕೊಂಡಿರ್ತೀನಿ, ನನ್ಗೆ ಅದು ಫಿಲ್ ಮಾಡ್ಕೊತಿರ್ತೀನಿ, ಕುಡಿತಿರ್ತೀನಿ. ಬಟ್ ಸನ್ಸ್ಕ್ರೀನ್ ಮ್ಯಾಂಡೇಟರಿ ಹಚ್ಕೋತೀನಿ. ಬಿಟ್ರೆ ಏನಿಲ್ಲ ಅಷ್ಟೇ, ಸನ್ಸ್ಕ್ರೀನ್ ಒಂದೇ. ಸನ್ಸ್ಕ್ರೀನ್. ಈಗ ಗಂಟೆಗಟ್ಟಲೆ ಮೇಕಪ್ ಎಲ್ಲ ಕ್ಯಾರಿ ಮಾಡ್ತಿರ್ತಾರೆ ಔಟ್ಡೋರ್ ಇಂಡೋರ್ ಶೂಟ್ ಅಂತಂದಾಗ, ಬಿಕಾಸ್ ಯಾಕಂತಂದ್ರೆ ಕೆಮಿಕಲ್ಸ್ ಇಂದ ಇರುವಂತದ್ದು. ಸೊ ಹೋಮ್ ರೆಮಿಡೀಸ್ ಜಾಸ್ತಿ ಟ್ರೈ ಮಾಡ್ತಿರ್ತೀರಾ ಅಥವಾ ಪಾರ್ಲರ್ಸ್ಗೆ ಹೆಚ್ಚಾಗಿ ಹೋಗ್ತಿರ್ತೀರಾ? ಅಯ್ಯೋ, ನಾನು ಚಿಕ್ಕ ಹುಡುಗಿಯಿಂದಾನು ಬರೀ ಮನೇಲಿ ಅರ್ಶನ ಹಚ್ಕೊಂಡೆ, ಕಡ್ಲೆಟ್ ಹಚ್ಕೊಂಡೆ. ಕಡ್ಲೆಟ್ ಆಗ್ ಬರ್ತಿರ್ಲಿಲ್ಲ, ಆಮೇಲೆ ಗೊತ್ತಾಯ್ತು ನನ್ಗೆ. ಅಕ್ಕಿ ಇಟ್ಟು ಅರ್ಶನ ಒಂಚೂರು ಆಲಿವೆರಾ ಮಿಕ್ಸ್ ಮಾಡಿ ಹಚ್ಕೋತಾ ಇದ್ದೆ. ಇವಾಗ ಹಚ್ಕೋತಾ ಇಲ್ಲ, ಅದು ತುಂಬಾ ಡ್ರೈ ಮಾಡಕ್ ಸ್ಟಾರ್ಟ್ ಆಯ್ತು ನನ್ನ ಸ್ಕಿನ್. ಅಂದ್ರೆ ಮುಂಚೆ ನಂಗೊಂದ್ ಚಿಕ್ಕ ಗುಳ್ಳೆ ಆದ್ರೂ ನನ್ಗೆ ಏನೋ ಲೈಫ್ ಮುಗ್ದೋಗ್ತಿದೆ, ಯಪ್ಪ ಆಚೆನೆ ಹೋಗಕ್ಕಾಗಲ್ಲ, ನಾನು ಆ ರೇಂಜ್ಗೆಲ್ಲ ಯೋಚನೆ ಮಾಡ್ತಿದ್ದೆ ಚಿಕ್ಕವಳಿದ್ದಾಗ. ಇವಾಗ ಪಾರ್ಲರ್ಗೆ ಹೋಗ್ತೀನಿ. ಅಲ್ಲಿ ಇದು ಫೆದರ್ ಟಚ್ ಕ್ಲಿನಿಕ್ ಅಂತ ಒಂದಿದೆ, ಅಲ್ಲಿಗೆ ಹೋಗ್ತೀನಿ. ಅಲ್ಲಿ ಯಾವಾಗದು 3 months ಒನ್ಸ್ ಹೋಗ್ಬಿಟ್ಟು ಹೈಡ್ರಾ ಫೇಶಿಯಲ್ ಇಲ್ಲ ಏನಾದ್ರು ಬಯೋಡರ್ಮಾ ಏನಾದ್ರು ಮಾಡಿಸ್ತೀನಿ. ಬಿಟ್ರೆ ನಾರ್ಮಲ್ ಫೇಶಿಯಲ್ ಎಲ್ಲ ಮಾಡ್ಸಲ್ಲ. ಇನ್ ಮೇಕಪ್ ಅಂತೂ ನಾನು ಜಾಸ್ತಿ ಹಾಕೋದೇ ಇಲ್ಲ. ಕಾಜಲ್ ನೀಟಾಗಿ ಹಾಕೋತೀನಿ, ಪೌಡರ್ ಮಾಡ್ತೀನಿ ಅಷ್ಟೇ, ಲಿಪ್ಸ್ಟಿಕ್ ಮ್ಯಾಂಡೇಟರಿ ಹಾಕೋತೀನಿ. ಬಿಟ್ರೆ ಮೇಕಪ್ ರಿಮೂವ್ ಮಾಡಿದ್ಮೇಲೆ ಪ್ರಿಕಾಷನ್ಸ್ ಏನಾರ ತಗೊಳ್ತೀರಾ ಅಂತ? ನಾನು ಫಸ್ಟ್ ಮೇಕಪ್ ಕೊಕೊನಟ್ ಆಯಿಲ್ ರಿಮೂವ್ ಮಾಡ್ತೀನಿ. ಅದರಿಂದ ನೀಟಾಗಿ ಬರುತ್ತೆ. ಯಾವುದು ಕೆಮಿಕಲ್ ಕ್ಲೆನ್ಸರ್ಸ್ ಏನು ಉಪಯೋಗಿಸಲ್ಲ. ನೀಟಾಗಿ ಕೊಬ್ಬರಿ ಎಣ್ಣೆ ಹಚ್ಕೊಂಡ್ಬಿಟ್ಟು ಮೇಕಪ್ ತೆಗೆದು ಆಮೇಲೆ ನೀಟಾಗಿ ಮುಖ ತೊಳ್ಕೊಂಡು ಸನ್ಸ್ಕ್ರೀನ್ ಹಚ್ಕೊಂಡು ಮಲ್ಕೋತೀನಿ. ನಿಮ್ಮ ಕೇಶ ವಿನ್ಯಾಸದ ಬಗ್ಗೆ ಹೇಳೋದಾದ್ರೆ, ಹೇರ್ ಸ್ಟೈಲಿಸ್ಟ್, ಯಾಕಂದ್ರೆ ಪಾತ್ರಕ್ಕೆ ತಕ್ಕಂಗೆ ಹೇರ್ ಸ್ಟೈಲ್ ಎಲ್ಲ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಹೇರ್ಸ್ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್. ಅದು ಹೆಣ್ಮಕ್ಳಿಗೆ ಅಂತಂದ್ರೆ ಸಿನಿಮಾದಲ್ಲಿ ಎಕ್ಸ್ಟೆನ್ಷನ್ ಹಾಕೋಬೇಕಷ್ಟೇ. ಅಲ್ಲ, ಗಂಡ್ ಮಕ್ಳಿಗೆ ಮೀಸೆ ಎಷ್ಟು ಇಂಪಾರ್ಟೆಂಟ್, ಹೆಣ್ಮಕ್ಳಿಗೆ ನಿಮ್ ಕೂದಲು ಎಷ್ಟು ಇಂಪಾರ್ಟೆಂಟ್. ಏನಿಲ್ಲ, ಎಣ್ಣೆ ಅಂದ್ರೆ ಚಿಕ್ಕ ವಯಸ್ಸಿಂದನೂ ಅಮ್ಮ ನನ್ಗೆ ಸಂಡೆ ಅಂದ್ರೆ ಸಾಕು ತಲೆ ಪೂರ್ತಿ ಎಣ್ಣೆ ಹಚ್ಚಿ, ಮೈಗೆಲ್ಲ ಎಣ್ಣೆ ಹಚ್ಚಿ ಮಧ್ಯಾಹ್ನ ಸ್ನಾನ ಮಾಡ್ಸೋರು. ಆಮೇಲೆ ಮೆಂತೆ ಹಾಕೋರು ತಲೆಗೆ. ಮೆಂತೆನ ರುಬ್ಬಿ ನೆನ್ಸಿಟ್ಟು ಮೆಂತೆನ ರುಬ್ಬಿ ಅದ್ರ ಪೇಸ್ಟ್ ಹಚ್ಚೋರು. ಸೊ ಅದೇ ತರ ಮಾಡ್ಕೊಂಡ್ ಬಂದು ಅದೇ ರೂಢಿ ಆಗ್ಬಿಟ್ಟಿದೆ. ಇವಾಗ್ಲೂ ಕೂಡ ಅದೇ. ಬಟ್ ಟೈಮ್ ಇಲ್ಲ ಇವಾಗ ಅಷ್ಟೇ. ಸಂಡೇನೆ ಮಾಡ್ಬೇಕು ಅಂತಿರಲಿಲ್ಲ, ಟೈಮ್ ಸಿಕ್ಕಾಗೆ ಮಾಡ್ತೀವಿ.
ಓಕೆ. ಈ ವೆಯ್ಟ್ ರಿಡಕ್ಷನ್ ಸರ್ಜರೀಸ್, ಬೋಟಾಕ್ಸ್ ಬಗ್ಗೆ ನಿಮ್ಮ ಒಪಿನಿಯನ್? ನಾನು ಮಾಡ್ಸಲ್ಲ, ಅವ್ರವ್ರ ಇಷ್ಟ ಅದು. ಆದ್ರೆ ನನ್ಗೆ ಏನ್ ಅನ್ಸುತ್ತೆ ಅಂದ್ರೆ ಇವಾಗ ಅವ್ರು ಮಾಡಿಸ್ಬೋದು, ಬಟ್ ಮುಂದಿನ ದಿನಗಳಲ್ಲಿ ಅದು ತುಂಬಾ ಎಫೆಕ್ಟ್ ಆಗುತ್ತೆ. ಅಂದ್ರೆ ನಾನು ಅದ್ರ ಬಗ್ಗೆ ಕೇಳ್ದೆ, ಅವ್ರಂದ್ರು ನೀವ್ ಇಲ್ಲಿ ಮಾಡ್ಸಿದ್ರೆ ಅದ್ ಇಲ್ಲಿಂದ ಆಚೆ ಬರಲ್ಲ, ಅದ್ ಎಲ್ಲೋ ಹೋಗಿ ಒಂದ್ ಕಡೆ ಸ್ಟೋರ್ ಆಗೇ ಆಗುತ್ತೆ, ಸೊ ಅಲ್ಲಿ ಬಲ್ಜಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಇವಾಗ ಹಿಂಗ್ ನೋಡಿ, ಹಿಂಗ್ ಮಾಡಿದ್ರೆ ನಂಗೆ ಲೈನ್ಸ್ ಕಾಣಿಸುತ್ತೆ, ಇವಾಗ ಇಲ್ಲಿ ಲೈನ್ಸ್ ಕಾಣಿಸುತ್ತೆ, ಇಲ್ಲಿ ಲೈನ್, ಅದೆಲ್ಲ ಇಟ್ ಇಸ್ ಕಾಮನ್. ಎಲ್ಲ ಅವ್ರವ್ರ ಇಷ್ಟ, ಅವ್ರು ಬೇಕಂದ್ರೆ ಅವ್ರು ಮಾಡಿಸ್ಕೊಂತಾರೆ. ಬಟ್ ಕೆಲವು ಜನ ತುಂಬಾ ಸಕ್ಸಸ್ಫುಲ್ ಆಗಿದೆ, ಇನ್ನು ತುಂಬಾ ಬ್ಯೂಟಿಫುಲ್ ಆಗು ಕಾಣಿಸ್ತಾರೆ. ಸೊ ಅವ್ರ ಇಷ್ಟ. ಈ ವರ್ಕೌಟ್ ಬಗ್ಗೆ, ವರ್ಕೌಟ್ ಮಾಡ್ತೀರಾ, ಯೋಗ ಮಾಡ್ತೀರಾ? ವರ್ಕೌಟ್ ಮಾಡ್ತೀನಿ ಮನೇಲಿ. ಎಷ್ಟು ಅವರ್ಸ್ ವರ್ಕೌಟ್ ಮಾಡ್ತೀರಾ? 1 hour ಮಾಡ್ತೀನಿ ಅಷ್ಟೇ. Before ಬೆಳಿಗ್ಗೆ food? ಬೆಳಿಗ್ಗೆ ಎದ್ದ ತಕ್ಷಣ ಬಿಸಿನೀರು ಮತ್ತೆ ಮೊರಿಂಗಾ ಜ್ಯೂಸ್, ಮೊರಿಂಗಾ ಪೌಡರ್ ಹಾಕಿ ಅದ್ ಕುಡಿತೀನಿ. ಅದಾದ್ಮೇಲೆ ಬೀಟ್ರೂಟ್, ಕ್ಯಾರೆಟ್, ಆಪಲ್ ಮಿಸ್ಸೇ ಇಲ್ಲ, ಅದಂತೂ ನನ್ನ ಡೈಲಿ ರೂಟೀನ್ ಅಲ್ಲಿ ಬೇಕೇ ಬೇಕು ನಂಗೆ. ಆ ಜ್ಯೂಸ್ ಕುಡಿದ ತಕ್ಷಣ ವರ್ಕೌಟ್ ಮಾಡ್ತೀನಿ. ವರ್ಕೌಟ್ ಮಾಡಿದ ತಕ್ಷಣ ಸ್ಟ್ರೇಟ್ ಊಟ, 2 ಹೊತ್ತು ಊಟ ನಂದು. ಮಧ್ಯಾಹ್ನ ಒಂದು, ಸಂಜೆ 7:30 ಒಳಗೆ ಊಟ ಮುಗಿಸ್ಬಿಡ್ತೀನಿ. ಬಿಕಾಸ್ ನಾವು ಆಕ್ಚುಲಿ ಜೈನ್ಸ್, ಅದ್ ಮುಂಚಿನೂ ರೂಢಿ ನಮ್ಗೆ. 6:30 ಒಳಗೆ ನಮ್ಮ ಅಜ್ಜಿ ಮನೇಲಂತೂ ಅಡ್ಗೆ ಮನೆ ಕ್ಲೋಸ್. ನೀವೇನಾದ್ರು ಅಂದ್ರೆ 10-20 ಜನ, 25 ಮೆಂಬರ್ಸ್ ಇರ್ತಾ ಇದ್ವಿ ಆ ಮನೇಲಿ, ನಮ್ಮ ಅಜ್ಜಿ ಮನೇಲಿ. ಸೊ ಅಲ್ಲಿ ಅಡ್ಗೆ ಮನೆ ಒಂದ್ಸತಿ ಕ್ಲೋಸ್ ಆದ್ರೆ ಯಾರು ಹೋಗೋ ಆಗಿಲ್ಲ, ಯಾರು ಅಡ್ಗೆನೂ ಮಾಡಲ್ಲ, ಅಡ್ಗೆ ಹಾಕು ಕೊಡಲ್ಲ, ಎಲ್ಲ ಖಾಲಿ ಆಗುತ್ತೆ. ಸೊ 6:30 ಊಟ ಮಾಡಿ ಅದು ಚಿಕ್ಕ ವಯಸ್ಸಿಂದ ರೂಢಿ ಆಗಿರೋದ್ರಿಂದ ಇವಾಗ 7:30 ಒಳಗೆ ಊಟ ಮುಗಿಸ್ಬಿಡ್ತೀನಿ. ನಾನು ಇವಾಗ ನೆಕ್ಸ್ಟ್ ಕೇಳೋಣ ಅಂದ್ರೆ, ಸೀರಿಯಸ್ಲಿ ನಂಗೆ ನೀವು ಜೈನ್ಸ್ ಅಂತ ಗೊತ್ತಿರ್ಲಿಲ್ಲ, ನಾನ್ ವೆಜ್ ಇಷ್ಟ ಅಂತ ಕೇಳ. ಎಗ್ಗು ತಿನ್ನಲ್ಲ, ನೋ. ಬಟ್ ಪ್ರೋಟೀನ್ ಎಲ್ಲ ಹೆಂಗ್ ಬ್ಯಾಲೆನ್ಸ್ ಮಾಡ್ತೀರಾ ಮತ್ತೆ? ಪನ್ನೀರ್ ತಿಂತೀವಿ, ಸೋಯಾ ಚಂಕ್ಸ್ ತಿಂತೀವಿ. ಹಂಗ್ ಪ್ರೋಟೀನ್ ಬ್ಯಾಲೆನ್ಸ್ ಮಾಡೋಷ್ಟೆಲ್ಲ ನಾನು ಕ್ಯಾಲ್ಕುಲೇಟೇ ಮಾಡಲ್ಲ. ಬೆಳಿಗ್ಗೆ ಎದ್ದು ಅದೇ 2 ಮೀಲ್ ಅಲ್ವಾ, ನಾನು ತಿಂಡಿ ಸ್ಕಿಪ್. ನಾನು ಅಂದ್ರೆ ಬೀಟ್ರೂಟ್ ಜ್ಯೂಸ್ ಕುಡಿದ ತಕ್ಷಣ ವರ್ಕೌಟ್ ಆದ್ಮೇಲೆ ಒಂದ್ ಫುಲ್ ಮೀಲ್ ಮಾಡ್ಬಿಡ್ತೀನಿ. ಸೊಪ್ಪಿನ ಪಲ್ಯ, ಚಪಾತಿ, ಮುದ್ದೆ ಅಂತೂ ಬೇಕೇ ಬೇಕು. ಅಟ್ಲೀಸ್ಟ್ ಒನ್ ವೀಕಲ್ಲಿ 2 times ಮುದ್ದೆ, ಸೊಪ್ಪು ಸಾರು, ಮುದ್ದೆ, ಅವರೆಕಾಳು ಸಾರು, ಮುದ್ದೆ, ಶೇಂಗಾ ಬಜ್ಜಿ, ಇದೆಲ್ಲ ಬೇಕೇ ಬೇಕು. ಇನ್ನು ಉಳಿದ ದಿನ ರೊಟ್ಟಿ. ದಾವಣಗೆರೆ ಅಲ್ವಾ, ಅಲ್ಲೆಲ್ಲ ರೊಟ್ಟಿನೂ ಜಾಸ್ತಿ. ಸೊ ರೊಟ್ಟಿ, ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ. ಮುದ್ದೆ ಮಾಡಕ್ ಬರುತ್ತಾ, ರೊಟ್ಟಿ ಮಾಡಕ್ ಬರುತ್ತಾ? ರೊಟ್ಟಿ ಮಾಡಕ್ ಬರುತ್ತೆ. ಮುದ್ದೆ ಯಾವಾಗ ಕಲಿತೀರಾ? ಟ್ರೈ ಮಾಡ್ತಾ ಇದೀನಿ. ಅಮ್ಮನಷ್ಟು ಚೆನ್ನಾಗಿ ಬರಲ್ಲ, ಬಟ್ ಬರುತ್ತೆ. ಸ್ವಲ್ಪ ಗಟ್ಟಿ ಆಗುತ್ತೆ, ಅಮ್ಮ ತುಂಬಾ ಸ್ಮೂತ್ ಆಗಿ ಮಾಡ್ತಾರೆ. ಎಸ್, ಜನವರಿ 23ಕ್ಕೆ ರಿಲೀಸ್ ಆಗ್ತಾ ಇದೆ. ಸೊ ಕರ್ನಾಟಕದ ಆಲ್ರೆಡಿ ಪ್ರತಿಯೊಂದು ತಾಲೂಕು ಕೂಡ ವಿಸಿಟ್ ಮಾಡಿದ್ರ, ಇನ್ನೊಂದಷ್ಟು ತಾಲೂಕುಗಳು ಪೆಂಡಿಂಗ್ ಇದೆ. ಸೊ ನಮ್ಮ ಚಾನಲ್ ಮೂಲಕ ಕನ್ನಡ ಸಿನಿ ಪ್ರೇಕ್ಷಕರಿಗೆ ಏನು ಕೇಳ್ಕೊಳ್ತೀರಾ ಅಂತ? ಬಾಸ್ ಟಿವಿ ಪ್ರೇಕ್ಷಕರಿಗೆ, ಸೊ ಅವರೆಲ್ಲ ನೋಡ್ತಿರೋರೆಲ್ಲ ಬಾಸ್ಗಳೇ, ಬಿಕಾಸ್ ಅವರೇ ನಮ್ಮನ್ನ ಬೆಳೆಸೋದು. ಸೊ ಜನವರಿ 23ಕ್ಕೆ ಕಳ್ಳ ಸಿನಿಮಾ ಬಿಡುಗಡೆ ಆಗ್ತಿದೆ. ಈಗಾಗಲೇ ಸಾಂಗ್ಸ್ ನೀವು ತುಂಬಾ ಪ್ರೀತಿ ಕೊಟ್ಟಿದ್ದೀರಾ. ನನ್ನ ಸೀರಿಯಲ್ ಜರ್ನಿಯಿಂದ ಇಲ್ಲಿವರೆಗೂ ನನ್ನ ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ದೀರಾ. ನಾನು ಹೇಳೋದು ಇಷ್ಟೇ, ಸಿನಿಮಾ VFX ಗ್ರ್ಯಾಂಡ್ಯೂರ್ ಅಷ್ಟು ದೊಡ್ಡದಾಗಿದೆ, ಇಷ್ಟು ದೊಡ್ಡದಾಗಿದೆ ಅಂತ ನಾನು ಹೇಳಲ್ಲ. ಸಿಂಪಲ್ ಆಗೇನು ಒಂದ್ ಕತೆ, ಅದನ್ನ ತುಂಬಾ ಚೆನ್ನಾಗಿ ಪೋರ್ಟ್ರೇ ಮಾಡಿದ್ದಾರೆ. ಫ್ಯಾಮಿಲಿ ಡ್ರಾಮಾ ಇದೆ, ಅಚ್ಯುತ್ ಸರ್ ಇದ್ದಾರೆ, ರಂಗಾಯಣ್ ರಘು ಸರ್ ಇದ್ದಾರೆ. ನಾನು ಕೇಳ್ಕೊಳ್ಳೋದು ಎಲ್ಲರಿಗೂ ಇಷ್ಟೇ, ಜನವರಿ 23ಕ್ಕೆ, 23 ಆಗ್ಲಿಲ್ಲ ಅಂದ್ರೆ 24ಕ್ಕೆ, 25ಕ್ಕೆ ದಯವಿಟ್ಟು ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ. ಥ್ಯಾಂಕ್ ಯು. ಎಸ್, 23 ಆಗಿಲ್ಲ ಅಂದ್ರೆ 24, 25 ಹೇಳಿದ್ರೆ 26ಕ್ಕೂ ಬನ್ನಿ, ಯಾಕಂದ್ರೆ ಓ, ಅವತ್ತು ಖಂಡಿತ. ರಿಪಬ್ಲಿಕ್ ಡೇ ರಜೆ ಇರುತ್ತೆ. ಹಾಗಾಗಿ ಹೌದು. ಥ್ಯಾಂಕ್ ಯು ಸೋ ಮಚ್. Thank ಸಾಕಷ್ಟು you. ವಿಚಾರಗಳನ್ನ ತಿಳಿಸ್ಕೊಟ್ರಿ. ಕಲ್ಟ್ ಸಿನಿಮಾ ನಿಮ್ಮ ಒಂದು ಕೆರಿಯರ್ ನಲ್ಲಿ ಹಚ್ಚೆ ಅಂತ ಉಳಿಲಿ, ಮತ್ತಷ್ಟು ಅವಕಾಶಗಳು ಈ ಒಂದು ಸಿನಿಮಾದಿಂದ ನಿಮ್ಗೆ ಬರಲಿ. ಒಳ್ಳೆದಾಗ್ಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.